ದೇವರಿಗೆ ಸ್ತೋತ್ರವಾಗಲಿ. ಬೆಳಗಿನ ಜಾವದಲ್ಲಿ ದೇವರು ಕೊಟ್ಟಿರುವ ವಾಕ್ಯ ಭಾಗ 1 ಕೊರಿಂಥಿಯರ 12:31. ಇವುಗಳಲ್ಲಿ ಶ್ರೇಷ್ಠ ವರಗಳನ್ನು ಆಸಕ್ತಿಯಿಂದ ಅಪೇಕ್ಷಿಸಿರಿ. ನಾವು ಈ ಲೋಕದಲ್ಲಿ ಏನೇನಕ್ಕೂ ಆಸೆ ಪಡ್ತೀವಿ. ಲೋಕದಲ್ಲಿ ಅವಶ್ಯಕತೆಗಳನ್ನ ದೇವರು ತೀರಿಸ್ತಾರೆ. ಆದರೆ ನಾವು ಆತ್ಮಿಕ ಆಶೀರ್ವಾದಗಳಿಗಾಗಿ ಹೆಚ್ಚಾಗಿ ನಾವು ಪ್ರಯಾಸ ಪಡಬೇಕಾಗಿದೆ. ಅದು ಸಮಾಧಾನ ಕೊಡುವುದು, ನೆಮ್ಮದಿ ಕೊಡುವಂಥದ್ದಾಗಿದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಜೀವಿತದಲ್ಲಿ ಆತ್ಮಿಕ ಬಲ, ಧೈರ್ಯ, ಒಳ್ಳೆ ನಂಬಿಕೆ, ಪರಿಶುದ್ಧತೆ, ನೀತಿ, ಸತ್ಯ, ಯಥಾರ್ಥತೆ, ಭಯವಿಲ್ಲದ ಒಂದು ಜೀವಿತವನ್ನು ಕೊಟ್ಟು ದೇವರ ದೃಷ್ಟಿಯಲ್ಲಿ ಒಂದು ಉತ್ತಮವಾದ ಜೀವನ ಬಾಳೋದಕ್ಕೆ, ದೇವರ ಐಕ್ಯತೆಯಲ್ಲಿ ಬಾಳೋದಕ್ಕೆ ದೇವರು ಒಂದು ದೀರ್ಘ ಶಾಂತಿಯನ್ನು ಕೊಟ್ಟು ನಡೆಸ್ತಾರೆ. ಇದೆಲ್ಲ ನಡೆಸೋದಕ್ಕೆ ಮುಖ್ಯವಾಗಿ ನಾವು ಆಸೆ ಪಡಬೇಕು, ಅದರ ಮೇಲೆ ಆಕಾಂಕ್ಷೆಗಳನ್ನು ಹೆಚ್ಚಿಸಿಕೊಳ್ಳಬೇಕು. ಇವುಗಳಲ್ಲಿ ಶ್ರೇಷ್ಠ ವರಗಳನ್ನು ಆಸಕ್ತಿಯಿಂದ ಅಪೇಕ್ಷಿಸಿರಿ. ದೇವರು ಎಷ್ಟೋ ವರಗಳಿಟ್ಟಿದ್ದಾರೆ. 1 ಕೊರಿಂಥಿಯರಲ್ಲಿ 12:4-11 ನೋಡುವುದಾದರೆ ಎಷ್ಟೋ ವರಗಳನ್ನು ಮನುಷ್ಯರಿಗೆ ಕೊಡ್ತಾರೆ. ಅದರಲ್ಲಿ ಎಲ್ಲ ವರಗಳು ನಮಗೆ ಬೇಕಾಗಿದೆ. ಅದರಲ್ಲಿ ಒಂದು ವರಗಳು ನಮಗೆ ದೇವರು ಡಿಫಾಲ್ಟಾಗಿ ನಮ್ಮ ಹೃದಯದಲ್ಲಿ ಅವರು ಇಟ್ಟಿದ್ದಾರೆ. 10ನೇ ವಾಕ್ಯದಲ್ಲಿ ಅದರಲ್ಲಿ ಒಬ್ಬನಿಗೆ ಸತ್ಯಾತ್ಮಗಳನ್ನು ವಿವೇಚಿಸುವ ವರವು, ಅಂದರೆ ಇದು ಸತ್ಯ ಇಲ್ಲ ಅಂತೇಳಿ ವಿವೇಚಿಸುವ ವರವನ್ನು ನಮಗೆ ಕೊಡ್ತಾರಂತೆ. ಅಂದರೆ ವಿವೇಚನೆ. ಇವಾಗ ನಾವೆಲ್ಲೋ ಯಾಮಾರಿ ಹೋಗ್ತಿದ್ದೀವಿ, ಸೇವೆಯಲ್ಲಿ ಚಂಚಲ ಮನಸ್ಸಿದೆ, ಯಾವುದು ಕರೆಕ್ಟು ಯಾವುದು ತಪ್ಪು. ಇದಕ್ಕೆಲ್ಲ ಕಾರಣ ಬಂದ್ಬಿಟ್ಟು ಬೈಬಲ್ನ ಅಧಿಕವಾಗಿ ಧ್ಯಾನ ಮಾಡಿದಾಗ ಪರಿಶುದ್ಧಾತ್ಮನು ನಮಗೆ ಪ್ರೇರೇಪಣೆ ಮಾಡಿ ಅದು ಆಸಕ್ತಿಯನ್ನು ಹುಟ್ಟಿಸಿ ಇದು ನೀನು ಮಾಡ್ತಿರೋದು ತಪ್ಪು, ಇದು ಕರೆಕ್ಟ್ ಅಂತ ನಮಗೆ ಬೋಧಿಸ್ತಾರೆ. ರೋಮರ್ 2:10 ದೇವರು ಹೇಳ್ತಾ ಇದ್ದಾರೆ, ದೇವರು ಪಕ್ಷಪಾತಿವಲ್ಲ. ದೇವರು ಬಂದು ಪಕ್ಷಪಾತಲ್ಲ. ಒಬ್ಬರಿಗೆ ವರ ಕೊಟ್ಟು ಒಬ್ಬರಿಗೆ ಕೊಡದೇ ಇರೋದು, ಒಬ್ಬರನ್ನ ಆಶೀರ್ವದಿಸಿ ಒಬ್ಬರನ್ನ ಆಶೀರ್ವದಿಸದೇ ಇರೋದು, ಆ ಥರ ದೇವರಲ್ಲ. ಎಲ್ಲರಿಗೂ ಕೇಳ್ತಾರೆ, ಬಟ್ ಅವರ ಆಸೆ ಆಕಾಂಕ್ಷೆಗಳ ಮೇಲೆ ಡಿಪೆಂಡ್ ಆಗುತ್ತೆ. ಅದರಲ್ಲಿ 2 ಕೊರಿಂಥಿಯರ 15 ನಾವು ನೋಡುವುದಾದರೆ ಇದು ತಪ್ಪೆಂದು ಇದು ತಪ್ಪಿಲ್ಲವೆಂದು ಸೂಚಿಸುತ್ತವೆ. ಅಂದರೆ ಮೈಂಡಲ್ಲಿ ನಾವು ಯೋಚಿಸುವುದನ್ನು, ಆದರೆ ಯೋಚನೆಗಳು ಪ್ರತಿವಾದಿಗಳಂತೆ ಇದು ತಪ್ಪೆಂದು ತಪ್ಪಿಲ್ಲವೆಂದು ಸೂಚಿಸುತ್ತದೆ. ಅಂದರೆ ನಾವು ವರಗಳನ್ನು ಆಸಕ್ತಿಯಿಂದ ಅಪೇಕ್ಷಿಸಬೇಕು. ಅದೇ ವಿವೇಚನಾ ವರಗಳು, ಇದು ಸತ್ಯ ಇಲ್ಲ ಅಂತ ಬೋಧಿಸುವ ವರಗಳನ್ನು ನಾವು ಆಸೆಯಿಂದ ಕೇಳಬೇಕು. ದೇವರು ಪಕ್ಷಪಾತಿ ಅಲ್ಲ. ಅವರೆಲ್ಲರಿಗೂ ಉದಾರ ಮನಸ್ಸಿಂದ ಕೊಡುವರಾಗಿದ್ದಾರೆ. ಒಬ್ಬರನ್ನ ಶ್ರೀಮಂತರು ಮಾಡಿ ಬಡವರಲ್ಲ. ಬಟ್ ಏನಕ್ಕೆ ಶ್ರೀಮಂತರು ಬಡವರು, ಏನಕ್ಕೆ ಒಬ್ರಿಗೆ ಕಾಯಿಲೆ ಇಲ್ಲ ಅಂದರೆ ಅವರ ಹೃದಯಕ್ಕೆ ತಕ್ಕ ಹಾಗೆ ದೇವರು ಆಶೀರ್ವಾದಗಳನ್ನು ಕೊಡುವರಾಗಿರೋದ್ರಿಂದ, ಅವ್ರ ಹೃದಯ ಆಕಾಂಕ್ಷೆಗಳನ್ನು ನೋಡೋದ್ರಿಂದ, ಅವರು ಮೈಂಡಲ್ಲಿ ಪರಿಶುದ್ಧಾತ್ಮನು ಇದು ತಪ್ಪು ಇದು ತಪ್ಪಿಲ್ಲ ಅಂತ ಹೇಳೋದ್ರಿಂದ ನಾವು ಅದರ ಪ್ರಕಾರವಾಗಿ ಬಾಳಿ ನಡ್ಕೊಂಡು ಹೋಗೋದಕ್ಕೆ ದೇವರು ನಮಗೆ ನಾವು ಅರ್ಪಿಸಿಕೊಡಬೇಕಾಗಿದೆ. ಈ ರೀತಿ ನಾವು ಅರ್ಪಿಸಿಕೊಟ್ಟಾಗ ಮಾತ್ರನೇ ನಾವು ದೇವರು ನಮ್ಮ ಹೃದಯಾಂತರಾಳದಲ್ಲಿ ಅವರು ಕಾರ್ಯ ಮಾಡುವರಾಗಿದ್ದಾರೆ. ನಾವು ಮನುಷ್ಯರಾಗಿ ಲೋಕದಲ್ಲಿ ಬಾಳ್ತಿರ್ಬೇಕಾದ್ರೆ ಯಾವಾಗ ನೋಡಿದ್ರೂ ನಮ್ಮ ಹೃದಯಾಂತರಾಳದಲ್ಲಿ ಯಾವಾಗಲೂ ನಾವು ಆತ್ಮಿಕ ಆಶೀರ್ವಾದಕ್ಕಾಗಿ ಹುಡುಕಬೇಕಾಗಿದೆ. ಮತ್ತಾಯ 10:28 ದೇವರು ಹೇಳ್ತಾ ಇದ್ದಾರೆ, ಇದಲ್ಲದೆ ದೇಹವನ್ನು ಕೊಂದು ಆತ್ಮವನ್ನು ಕೊಳ್ಳರಾರದನಿಗೆ ಹೆದರಬೇಡಿರಿ. ಅಂದರೆ ಒಂದು ಮನುಷ್ಯ ನಮ್ಮನ್ನು ಕೊಳ್ಳೋದಿಕ್ಕೆ ಬರ್ತಾನೆ, ಅಳಿಸೋಕ್ಕೆ ಬರ್ತಾನೆ ಅಂತ ನೋಡಿದ್ರೆ ಅವನು ಶರೀರ ಮಾತ್ರನೇ ಕೊಂದು ಆತ್ಮದಿಂದ ಶರೀರವನ್ನು ಬೇರ್ಪಡಿಸ್ತಾನೆ ಹೊರತು ಶರೀರವನ್ನು ಕೊಲ್ಲಕ್ಕಾಗಲ್ಲ. ಯಾಕಂದರೆ ಶರೀರವನ್ನು ಕೊಂದು ಆತ್ಮವನ್ನು ಬೇರ್ಪಡಿಸಿದ್ರು ದೇವರ ಬರುವಿಕೆಯಲ್ಲಿ ಇದು ಮಹಿಮೆ ಶರೀರವಾಗಿ ಎತ್ತಲ್ಪಡುತ್ತದೆ. ಅದರಿಂದ ನಾವು ದಿನೇ ಆತ್ಮಿಕ ಕಾರ್ಯಗಳಿಗಾಗಿ ಆಸೆ ಉಳ್ಳವರಾಗಿದ್ದರೆ ನಾವು ಯಾರಿಗೂ ಹೆದರದಾಗೆ, ಯಾರಿಗೂ ಭಯಪಡದಾಗೆ ನಾವು ಯಾವಾಗಲೂ ದೇವರ ನಂಬಿಕೆ ವಿಶ್ವಾಸದಲ್ಲಿ ಜೀವಿಸ್ತೇವೆ. ನಾವು ಈ ಶರೀರಕ್ಕೆ ಪ್ರಾಮುಖ್ಯತೆ ಕೊಟ್ಟಾಗ
ಅಯ್ಯೋ ಹಿಂಗಾಗ್ಬಿಡುತ್ತೆ ಇವ್ರು ಕೊಂದುಬಿಟ್ರೆ ನಾವು ಸತ್ತೋಗ್ತಿ ಬಿಡ್ತೀವಿ ಅಂತ ಹೇಳಿದ್ರೆ, ನಾವು ಬೈಬಲ್ ವಾಕ್ಯ ಚೆನ್ನಾಗಿ ಸ್ಪಷ್ಟವಾಗಿ ಹೇಳುತ್ತೆ 39ರಲ್ಲಿ, ಮತ್ತಾಯ 10:39ರಲ್ಲಿ, ತನ್ನ ಪ್ರಾಣವನ್ನು ಕಂಡುಕೊಂಡವನು ಅದನ್ನು ಕಳಕೊಳ್ಳುವನು. ಯಾವಾಗಲೂ ನಮ್ಮ ಪ್ರಾಣವನ್ನು ಲೋಕದಲ್ಲಿ ಅಧಿಕವಾಗಿ ಜೀವಿಸಬೇಕು. ಈ ಭಾಳ ವರ್ಷ ನಾವು ಈ ಲೋಕವನ್ನು ಅನುಭವಿಸಬೇಕು. ಈ ಲೋಕದಲ್ಲಿ ನಾವು ಇನ್ನೂ ಮಾಡಬೇಕಾಗಿರೋ ಕಾರ್ಯಗಳು ಅನುಭವಿಸೋದಕ್ಕೆ, ಸಂತೋಷ ಕಾರ್ಯಗಳನ್ನು ಅನುಭವಿಸೋದಕ್ಕೆ ಅಂತ ಹೇಳಿದಾಗ ಆತ್ಮನ ಕಳ್ಕೊಳ್ತಾನಂತೆ. ಒಂದು ಉದಾಹರಣೆಗೆ, ಯೇಸು ಸ್ವಾಮಿ ಸಿಲುಬೆಯಲ್ಲಿ ಹಾಕಿದಾಗ ಇಬ್ಬರು ಪಕ್ಕದಲ್ಲಿ ಕಳ್ಳರನ್ನ ಹಾಕ್ತಾರೆ. ಒಂದು ಕಳ್ಳ, ನೀನು ಕಾಪಾಡಿಕೊಂಡು ನಮ್ಮನ್ನು ಕಾಪಾಡು ದೇವರಾದ. ಸರಿ, ಕಾಪಾಡಿದ ಮೇಲೆ ಅವನು ಏನು ಮಾಡ್ತಾನೆ? ಮತ್ತೆ ಇರುವ ಪಾಪನೇ ಮಾಡ್ತಾನೆ. ಅವನು ತಪ್ಪು ಮಾಡಿನೇ ಅಲ್ಲಿ ಕಷ್ಟವನ್ನು ಅನುಭವಿಸ್ತಾ ಇರೋದು. ಅದರಿಂದ ಅವನು ಕೆಟ್ಟೋಗೋದಿಲ್ಲದೆ ಇನ್ನು ಇತರರಿಗೂ ಅವನಿಂದ ಸಮಾಜಕ್ಕೆ ಕೆಟ್ಟದ್ದು ನಡೀತೈತೆ. ಅವನಿಗೆ ಆತ್ಮಕ್ಕೂ ಒಳ್ಳೇದಾಗೋದಿಲ್ಲ. ಬೇರೆಯವ್ರ ಕುಟುಂಬಗಳು ನಶಿಸಿ ಹೋಗೋದಕ್ಕೆ ಅವನು ಕಳ್ತನ ಮಾಡ್ತಾನೆ, ಇಲ್ಲ ಕೊಲೆ ಮಾಡ್ತಾನೆ. ಅದೆಲ್ಲ ಬೇರೆಯವ್ರಿಗೂ ಸಮಸ್ಯೆ ಉಂಟು ಮಾಡ್ತಾನೆ. ಅದೇ ರೀತಿಯಲ್ಲಿ ಪಕ್ಕದಾಗಿರೋನು, ನಾವು ತಪ್ಪು ಮಾಡಿ ದಂಡನೆ ಅನುಭವಿಸ್ತಾ ಇದ್ದೀವಿ, ಇದು ಯಾರು ತಪ್ಪು, ಇವರು ತಪ್ಪು ಮಾಡದೆ ಇವರು ದಂಡನೆ ಅನುಭವಿಸ್ತಾ ಇದ್ದಾರೆ ಅಂತೇಳಿ ಪಶ್ಚಾತ್ತಾಪ ಪಟ್ಟು, ದೇವರೇ ನೀನು ಬರುವಿಕೆಯಲ್ಲಿ ನಾನು ನೆನೆಸ್ಕೊಂಡ್ರೆ ಇವತ್ತೇ ನೀನು ನನ್ನ ಕೂಡ ಪರದೇಶದಲ್ಲಿ ಇರುವನಾಗಿದ್ದೀಯ ಅಂದರೆ, ಯೇಸು ಸ್ವಾಮಿಯನ್ನು ಅವನು ಪಶ್ಚಾತ್ತಾಪ ಪಟ್ಟು ಅರಿಕೆ ಮಾಡಿದಾಗ ಅವನಿಗೆ ಪ್ಯಾರಡೈಸ್ ಕೊಡ್ತಾರೆ. ಅದರಿಂದ ನಾವು ತನ್ನ ಪ್ರಾಣವನ್ನು ಕಂಡುಕೊಂಡವನು ಅದನ್ನು ಕಳಕೊಳ್ಳುವನು. ಯಾವಾಗ ನೋಡಿದ್ರೂ ಆ ಕಳ್ಳನಾಗಿ ತನ್ನ ಪ್ರಾಣವನ್ನು ಕಾಪಾಡ್ಕೋಬೇಕು, ಇನ್ನೂ ಲೋಕದಲ್ಲಿ ಜೀವಿಸಬೇಕು ಅನ್ನೋರು ಇವರು ಕಳ್ಕೊಳ್ತಾರೆ. ನನ್ನ ನಿಮಿತ್ತವಾಗಿ ತನ್ನ ಪ್ರಾಣವನ್ನು ಕಳಕೊಂಡವನು ಅದನ್ನು ಕಂಡುಕೊಳ್ಳುವನು. ದೇವರ ನಿಮಿತ್ತವಾಗಿ ತನ್ನನ್ನು ಅರ್ಪಿಸಿಕೊಟ್ಟಾಗ ಒಂದು ಸಮಯ ರಕ್ತ ಸಾಕ್ಷಿಯಾಗಿ ಸತ್ರು ಕೂಡ, ಸಾಯದೆ ಹೋದರೂ ಕೂಡ, ಯಾರಾದರೂ ಹೊಡೆಯಕ್ಕೆ ಬಂದರೂ ಕೂಡ ಸರಿ, ಹೊಡೆದ್ರೂ ಸರಿ, ಇಲ್ಲ ನಮಗೆ ಏನಾದರೂ ಹಿಂಸೆ ಮಾಡ್ತಾರಂತ ಎದ್ದೇಳಿದ್ರು ಸರಿ, ನಮಗೆ ಪ್ರಾಣ ಭಯ ಇರೋದಿಲ್ಲ. ಕಾರಣ ಏನಂತ ಹೇಳಿದ್ರೆ, ನಾವು ಹೆದರಬೇಕಾಗಿರೋದು ಇಲ್ಲಿ 28ರಲ್ಲಿ ಇನ್ನೂ ಒಂದು ವಾಕ್ಯ ಇದೆ, ಆತ್ಮ ದೇಹ ಎರಡನ್ನೂ ಕೂಡ ನರಕದಲ್ಲಿ ಹಾಕಿ ನಾಶ ಮಾಡುವ ಆತನಿಗೆ ಹೆದರಿರಿ. ನಾವು ಹೆದರಬೇಕಾಗಿರೋದು ಯೇಸು ಸ್ವಾಮಿಗೆ. ಅವರು ಪ್ರಾಣವನ್ನು ಆತ್ಮವನ್ನು ನರಕದಲ್ಲಿ ಹಾಕೋರು. ಪಾಪ ಮಾಡೋದ್ರಿಂದ ಆತ್ಮ ಸೈತಾನನು ಹಂಗೆ ನರಕಕ್ಕೆ ಕರ್ಕೊಂಡು ಹೋಗ್ತಾನೆ. ಪರಿಶುದ್ಧ ಮಾರ್ಗದಲ್ಲಿರೋರು ನಿತ್ಯ ಜೀವ. ನಾವು ಹೆದರದಂಗೆ ಈ ಪ್ರಾಣ ಹೆಂಗೂ ಮನುಷ್ಯರ ಮೂಲಕವಾಗಿ, ದುಷ್ಟರ ಮೂಲಕವಾಗಿ ಈ ಪ್ರಾಣ ಅಪಾಯಗಳು ಬಂದು ಕಳ್ಕೊಂಡ್ರೂ ಅದು ನಿತ್ಯ ರಾಜ್ಯಕ್ಕೆ ಹೋಗೋದಂತ ಧೈರ್ಯವಾಗಿಯೇ ತನ್ನನ್ನು ತಾನು ಅರ್ಪಿಸಿಕೊಡ್ತೇವೆ. ಹೆದರಿಕೆ ಅನ್ನೋದು ಬೇಕಾಗಿಲ್ಲ. ಅದಕ್ಕೆ ರಕ್ತ ಸಾಕ್ಷಿ ಅಂತಲೂ ಹೇಳ್ತಾರೆ. ನಾವು ಈ ಲೋಕದಲ್ಲಿ ಬಾಳಬೇಕಾದ್ರೆ ಆತ್ಮಿಕ ಫಲಗಳಿಗಾಗಿ ವಿವೇಚನೆ ಜ್ಞಾನದಿಂದ ಇದು ಒಂದೊಂದು ಸಲ ನಾವು ಯಾಮಾರಿ ಹೋಗ್ತೀವಿ. ಯಾಕೆ ಯಾಮಾರಿ ಹೋಗ್ತೀವಿ ಅಂತ ಹೇಳಿದ್ರೆ, ಪ್ರಾರ್ಥನೆಯಿಂದ ನಾವು ವಿವೇಚನಾ ಜ್ಞಾನವನ್ನು ಇದು ಸತ್ಯ ಇಲ್ಲ ಅಂತ ತಿಳ್ಕೊಳ್ಳೋವಷ್ಟಿಗೆ ಆತ್ಮಿಕದಲ್ಲಿ ಬೆಳೆದಿರೋದಿಲ್ಲ. ನಾವು ಆತ್ಮಕ್ಕೆ ಪ್ರೇರೇಪಣೆ ಮೊದಲನೇ ಸ್ಥಾನ ಕೊಟ್ಟಿರೋದಿಲ್ಲ. ಅದರಿಂದ ಈ ಮಾನಸಿಕ ಕಾರ್ಯಗಳಿಗೆ ಪ್ರಾಮುಖ್ಯತೆ ಕೊಟ್ಟಿರೋದ್ರಿಂದ ನಾವು ಕಳ್ಕೊತಾ ಇದ್ದೀವಿ. ಏನನ್ನ? ದೇವರು ಕೊಡುವ ಆತ್ಮಿಕ ವರಗಳನ್ನು, ವಿವೇಚನೆ ಜ್ಞಾನವನ್ನು ನಾವು ಕಳ್ಕೊಂಡು ಯಾಮಾರಿ ಹೋಗ್ತಾ ಇದ್ದೀವಿ. ಸೇವೆಯಲ್ಲಿ ಕೂಡ ಎಷ್ಟೋ ಜನಗಳು ಇದು ಕರೆಕ್ಟು, ಇದು ತಪ್ಪು ಅಂತ ಬೈಬಲಲ್ಲಿ ಸ್ಪಷ್ಟವಾಗಿ ಗೊತ್ತಿದ್ರು ಅದನ್ನು ವಾಕ್ಯಗನುಗುಣವಾಗಿ ಸಭೆಗಳನ್ನು ನಡೆಸಿದಾಗೆ, ಬೋಧಿಸಿದಾಗೆ ಮಾನಸಿಕವಾಗಿ ನಡೆಸ್ಕೊಂಡು ಬೇರೆಯವ್ರನ್ನ ಕಾಪಿ ಮಾಡ್ತಾರೆ ಹೊರತು, ಅದು ಸತ್ಯದಲ್ಲಿ ಬೈಬಲಲ್ಲಿ ಯಾವ ರೀತಿ ಸಭೆ ನಡೆಸ್ಬೇಕಂತ ಹೇಳಿದ್ದಾರೆ, ಸತ್ಯದಲ್ಲಿ ನಡೆಸ್ತಾ ಇರಬೇಕು, ಮಹಿಮೆಯಲ್ಲಿ, ಪರಿಶುದ್ಧತೆ ಮಾರ್ಗದಲ್ಲಿ, ಜನಗಳನ್ನ ದೇವರ ಬರುವಿಕೆಗೆ ಸಿದ್ಧ ಮಾಡೋದರಲ್ಲಿ, ಮಾತಾಡೋದರಲ್ಲಿ, ಯೋಚನೆಗಳಲ್ಲಿ, ಕೃಪಾ ವರಗಳಲ್ಲಿ ಹೆಚ್ಚಾಗಬೇಕಾಗಿ ಅದನ್ನೇ ನಮ್ಮ ಪರಲೋಕ ರಾಜ್ಯಕ್ಕೆ ಕರ್ಕೊಂಡು ಹೋಗೋದು. ಅದಕ್ಕೆ ಪ್ರಾಮುಖ್ಯತೆ ಕೊಡಲ್ಲ. ಶಾರೀರಿಕಕ್ಕೆ ಅಧಿಕವಾಗಿ ಕೊಡ್ತಾ ಇದ್ದಾರೆ. ಅದು ಬಂದು ನರಕಕ್ಕೆ ಹೋಗುವಂಥದ್ದು, ಅಳಿದು ಹೋಗುವಂಥದ್ದು. ಅದರಿಂದ ತಪ್ಪು ಇದು ತಪ್ಪಿಲ್ಲ ಅಂತ ಬೋಧಿಸಿದಾಗ ನಾವು ವಿವೇಚನೆ ಜ್ಞಾನವುಳ್ಳವರಾಗಿ ಸತ್ಯವನ್ನು ತಿಳಿದು ಕರೆಕ್ಟಾಗಿ ದೇವರಿಗೆ ಫಲ ಕೊಡುವವರಾಗಿ ಮಾರಲ್ಪಡಬೇಕು. ದೇವ್ರ ತಾಮಿ ವಾಕ್ಯ ಭಾಗವನ್ನು ಆಶೀರ್ವದಿಸಲಿ. ಆಮೇನ್.